ಇವತ್ತು ಇಂಥ ಮಳೆಯಲ್ಲೂ ಕೂಡ ನೋಡಿ ಒಂದು ನಾಟಕ ಜನ ಆಗಷ್ಟು ಇವತ್ತು ಇಷ್ಟು ಜನ ಸೇರಿದ್ದಾರೆ. ಮಳೆಲೂ ಕೂಡ ಕೂತ್ಕೊಂಡು ಕೇಳ್ತಿದ್ದಾರೆ ಅಂದ್ರೆ ಅವ್ರ ಕಥೆ ಕೇಳಕ್ಕೆ ಬಂದವ್ರೆ ಅಂತ ಅರ್ಥ. ಪುಣ್ಯ ಮಾಡಿದವರು. ಅದಕ್ಕೆ ಈಗ ಏನೋ ರೆಡಿ ಮಾಡ್ತಾವ್ರೆ. ಈಗ ಆಯ್ತದಲ್ಲ, ಮುಂದ್ಕಿಂತ ಅವಸ್ಥೆ ಹೊಡಿಸ್ಲೇಬೇಕು, ಇಲ್ಲ ಅಂದ್ರೆ ಫುಲ್ ಎಡವಟ್ ಆಯ್ತ. ನಾವು ತೆದ್ದಾರಿನ ಅಂದ್ರ ಮನ್ಗಿವಿ ಕಣ್ಣ ಹೋಗೋಣ ಅಂದಂಗ ಆಯ್ತ. ಒಟ್ಲಿ ಸುಮಾರು ಜನ ಕಣ್ಣ ವಾಕ್ ಮರಿ ಕಣ್ ಬಿಡ್ತಾರಲ್ವಾ, ಹಂಗ್ ಬಿಡ್ತಾವ್ರ. ಈಗ ನಾವ್ ಆಡೋದಕ್ಕೂ ಅದ್ ಕೂರ ಒಂಥರ ಜೋಗಳು ಆಡ್ದಂಗ ಆಯ್ತಾ. ಒಳ್ಳೆ ಐಕ್ಲೆ ಸುಮ್ನೆ ಕಣ್ಣ ಮಿಟಿ 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 ಬಿಡ್ತಾವ. ಅವರ ಬೆಳ ಕಣ್ಬಿಟ್ಟಂಗ ಒಡ್ಲಿ ಕಾಪಾಡ್ಕೋಬೇಕು ಈಗ ಟೀಗಿ ಕೊಟ್ಕೊಂಡು. ಇಲ್ಲಿ ಇದಕ್ಕೆ ನಾರದ್ರು ನೋಡಿ, ನಮ್ಮ ಕಥೆಯಲ್ಲಿ ನಾರದ್ರು ಬರ್ತಾವ್ರಲ್ಲ. ಯಾಕಂದ್ರೆ ನಾರದ್ರು ಬರ್ತಾವ್ರೆ ಅಂದ್ರೆ ಮಾತನ್ನ ನಿಲ್ಸ್ಬಿಡ್ತಾರ. ಬರ್ತಾವನ ಕಣೋ ಬೇರೆ ಮಾತಾಡೋ. ನಮ್ಮ ಊರ್ಲಿ ಹೊಸ ಮನ ಮುಡ್ತೀನಿ ನಾವು. ಇಲ್ಲಿ 1 ಗಂಟೆ ಬಂದೇನೆ ಅಂತ ಗೊತ್ತಲ್ಲ. ಬರಕ್ಕಿಂತ ಮುಂಚೆ ಯಾವ್ದು ಮ್ಯಾಟ್ರ್ ಮಾತಾಡ್ತೀನಿ. ನಾನು ನೋಡ್ಬಿಟ್ಟು ಚೇಂಜ್ ಮಾಡ್ಬಿಟ್ರಲ್ಲ. ಇಲ್ಲ ಆ ಕಡೆ ಅಷ್ಟಕ್ಕೆ ತಿಳ್ಕೊಂಡಲ್ಲ, ಅಲ್ಲಿಗೆ ಎಷ್ಟು ಮನ ಮುಡ್ದಿರ್ಬೇಕು. ಸದ್ಯಕ್ಕೆ ನಮ್ಮ ಅನ್ನೂರ್ ಸೈಡ್ ಆಗಿ ಈ ಕಡೆ ಸೈಡ್ 60 ಇಲ್ವಲ್ಲ, ಎಲ್ಲ ಒಳ್ಳೆಯವ್ರ ಅಂತ ಹೇಳೇನಿಲ್ಲ. ಎದ್ದೋದ್ರು ಗೊತ್ತಾಯ್ತಲ್ಲ ಅವ್ರೇನಾರದ್ರು ಅಂತ. ಚೆನ್ನಾಗಿ ಇಲ್ಲ ಯಾರು ಹೋಗಲ್ಲ, ಇತ್ತಾಗ ಯಾರು ಹೋಗಲ್ಲ ಅಂತ ಗ್ಯಾರಂಟಿ ಆಗದ. ಇತ್ತ ಹೊಸಿ ನೋಡ್ಕೋಬೇಕಷ್ಟೇ. ಕಟ್ಟಾಕ್ಬಿಡ್ಲಣ್ಣ. ಸುಂಗಿರ ಬೇಡವಾ. ಇದಕ್ಕೆ ನಾರದ್ರು ನೋಡಿ. ಇನ್ನು ಅಣ್ಣ ತಮ್ಮದಿರ್ ಬಾಳ್ವಿಕೆ ಮಾಡ್ಕೊಂಡು ಹೋಗ್ತೀರಿ, ಹೆಂಗಾರ ಮಾಡಿ ಅವ್ರ ಮನ ಮುರಿದ್ ಬಿಡ್ಬೇಕು. ಏನಣ್ಣವ ದೊಡ್ಡವ ಬಸ್ ತಕೊಂಡಂತ ಕಣವ್. ಏನಪ್ಪ ಏಣ್ಣವ 83 ಚಕ್ರ ಲಾರಿ ತಕೊಂಡಂತ ಕಣವ. 83 ಚಕ್ರದ್ದು ಯಾವ ರೋಡ್ ಬಿಟ್ಕೋದೆ? ಮೇನ್ ರೋಡ್ ಬಿಟ್ಕ ಬರಕ್ಕಾಗಲ್ಲ. ಆಗಲ್ಲ. ಅವ 3ನೇವ ಬೆಳ್ಳಿ ತಟ್ಟ. ಗೊತ್ತು ಕಣ ಹೇಳು. ಅವ ಅದೆಂತದಪ್ಪ ಮಣ್ಣಾಗಿತ್ತಲ್ಲ, ಇಟಾಚೆ ಹೋಗ್ಲೇನು ತಕ್ಕಬೇಕು ಅಂತಿದ್ರ ಅಂತ ಕಣವ್. ತಗತನ ಕಣ, ತಗೊಳಕ್ ಬಿಡ್ಬಾರ್ದು. ಏನ್ ಬಿಡ್ಬಾರ್ದು, ಕೂತ್ಕ. ಫೋರಂ ಬಂದ್ರೆ ಅಣ್ಣ ತಮ್ಮದಿರು ಒಬ್ರು ಒಟ್ಟಿಗೆ ಬರ್ತಾರ ಗೊತ್ತಾ. 4 ಕಿವಿ ಕೂತ್ಕ. ಯಾರ ಮೂಡ್ಸಿಮೇವಾ? ಮೂಡ್ಸಿಮೇರಿ ಪುಲ್ಲಾಗ ತಿಂದೆ ಕುಸು ಏಟ ಬೇರೆ ಸೀಮನಪ್ಪ. ಒಂದ್ ಸಿಂಹನು ಆಮೇಲೆ ಹಿಡಿದ್ ಕಟ್ ಹಾಕ್ತಾರ. ಆಮೇಲೆ ಬಿಡಿಸ್ಕೋವಾಗ ನಾ ಬರಕಾಗಲ್ಲ, ಜೀಪ್ ಬರ್ಬೇಕಂತ. ಬೇರೆ ಸಿನಿಮನಪ್ಪ. ಅವ್ನ ಹೇಳ್ತೇಡ ನಾನು ಹೇಳ್ತೇವೆ. ಒಂದ ಕಡೆ ಸಂಘಕ್ಕೆ ಸೇರ ನಾಳೆ ಮೀಟಿಂಗ್ ಅದ ಮುಡಿಸ್ಬಿಡ್ತು. ಸುಮ್ ಕೂತ್ಕೋ ಮಡಗ್ಸು. ಬಂದು ಕೂತ್ಕೊಂಡು 2 ಮಾತು ಹೇಳ್ಕೊಟ್ರ ತಗ ಓದ್ ಮನ ತಗ ಮಿಸ್ ಮಾಡ್ಬಿಡ್ಬಿಡ್ತಾಳ. ಅದ್ಕಮ್ಮ ಕೂತ್ಕೊಂಡ್ರಿ ಏನಾಗದ? ಕೂತ್ಕೊಂಡಿ ಬಾ ಅದ್ಕಮ್ಮ. ನಿಮ್ ಯಜಮಾನ್ರು ಅನ್ನೂರ್ಗ್ ಹೋಗಾರ. ಅನ್ನೂರ್ಗ್ ಹೋಗಿದಾರ ಅಂದ್ರೆ ನೇಗಲ್ ತುಂಡಂಗಿದ್ರಿ ಹಿಂಗಿದ್ದಿ. ಈಗ ನೀನ್ ನೋಡ್ರ ನನ್ ಒಟ್ಟ ಕರಳ ಚುರ್ಕಂತ. ನಾ ತಾನ ರಣ ದುಡಿಬೇಕು. ನಾ ಏನವ ಮಾಡ್ಲಿ? ನಿಂಗ್ ತಾನೆ ಯಾರಿದ್ರು. ಅದಕ್ಕೆ ನಾನ್ ಸಾವಂತಿರಿ ಯಾವ ಕೆಲಸ ಮಾಡಲ್ವಾ? ಯಾರ ಇವ್ರ ಬೆಡಗ್ ನಾನ್ ಸಾಂತಿರು. ಯಾಕ ಟೀ ಕುರ್ದ್ ಲೋಟೆ ಎತ್ತಾಕಲ್ಲ ಇವ್ರು. ನೋಡಿ ಹೆಂಗ್ ಕೂತಿದ್ರು. ಮತ್ತೆ ಅವ್ರಿಗಿಂತ ಹೆಚ್ಚಾಗಿ ನೀನೇ ದಪ್ಪಾಗಿದೆ. ಒಟ್ಟಿಗೆ ತಿನ್ನಲ್ವಲ್ಲ ಸರಿಯಾಗಿ. ಗ್ಯಾಸ್ ತುಂಬ್ಕಣದ. ಹಂಗಾರ ಸಿಲಿಂಡರ್ ಏನಾರು ಖಾಲಿ ಆದ್ರೆ ನಿನ್ ಬಾಯಿಗೆ ಮುಡ್ಬಿಡ್ಬೋದು ಪೈಪ. ನಿನ್ನ ಮಡಗಿಸ್ತಿದೆ. ಯಾವ್ದು ಇಂಡಿಯನ್ HP ಭಾರತ. ಈಗ ನೀನು ನನ್ನ ಮಾತು ಕೇಳು, ನೀನ್ ಸರ್ ಮಾಡ್ಬಿಡ್ತೀನಿ. ಕೇಳು. ನಿನ್ ಗಂಟೆಗೆ ಹೇಳ್ಬಿಟ್ಟು ಪಾಲ್ ತಕೊಂಡು ಪಾಲ ನನ್ನ ಪಾಲ್ ಮಾಡ್ಬಿಡ್ತಾನ. ಅಷ್ಟ ಮಾಡ್ಬಿಡ್ತಾನೆ 3 ಬಾಗ್ಲ. ಈಗ ನಮ್ಮ ಮಟ್ಟೆ ನೋಡಿ, ಸೀರೆ ಒಗಿಬೇಕು ಅಂದ್ರೆ ಒಗಿಬೇಕು, ಪಾತ್ರ ತೊಳೆಬೇಕು, ಕಸ ಗುಡ್ಸೋ ಅಂದ್ರೆ ಗುಡ್ಸ್ಬೇಕು, ಮನ ಒರ್ಸೋ ಅಂದ್ರೆ ಒರ್ಸ್ಬೇಕು. ಈಗ ಆಲ್ರೆಡಿ ಚೂಡಿದಾರ ಒಗಿತಾವ್ ನಾವ. ನಾವು ಅದು ಬಸ್ ಇಟ್ಕೋಬೇಕು. ನಾವು ಒಂಥರ ಮ್ಯಾಗ್ನೆಟಿಂಗ್ ಪವರ್ ಇದ್ದಂಗ. ಅದ್ಕಮ್ಮ ಹೊಡೆದು ಬಿಡ್ತೇನೆ. ನಾ ಕಾಣೆ ನೀವು ಹೊಡೆದು ಬಿಡದ. ಪುಟ್ಟ ಮೇಲೆ ಮೊರ ತಕೋ, ಮೊರ ಮೇಲೆ ಪುಟ್ಟ ತಕೋ, ತಿಕ್ಕ ಪುರಿ ತಕೋನೆ ಗಂಡನೆ. ಅದಕ್ಕೆ ದಮ್ಕ ತಕೊಂಡ ಆಡ್ಸ್ಬಿಡೋಣ. ಅದಕ್ಕೂ ಬಗ್ಗೆ ನೀನು ಅಗ್ಗ ತೆಗೆದು ತೊಲೆನೆ ತಕೋ. ನಿಮ್ಮ ತಿಂತು ತಕ್ಕ. ಅದಕ್ಕೆ ನೀನ್ ಮನೆ ಹೆಂಗ ಕೂತಿರೋದು. ಸುಮ್ಮನೆ ಅಗ್ಗ ತೆಗೆದು ತೊಲೆನೆ ತಕೋ. ನಮ್ಮ ಬಟ್ಟೆ ಬಿದ್ದದು ಸಿಮೆಣೆ ಕ್ಯಾನ್ಗೆ. ಅದಕ್ಕೆ ಮುಚ್ಚಳ್ಕಾಗ ಓಡಾಡ್ತಿದ್ದೀನಿ. ನಿನ್ನ ನನ್ನ ಮಾತು ಕೇಳು, ಎಲ್ಲ ಸರ್ ಮಾಡ್ಬಿಡ್ತೀನಿ. ಆಯ್ತು. ಸಿಕ್ತಿತ್ತಳು ಅಳ್ಬೇಡ, ಸುಮ್ಮನೆ ಮೂಗೋಡ್ಸ್ಕಾಯ್ತು. ಒಡ್ಡಿಯ ಅವೇ ಕೊಟ್ಟಾಗೆ ಮಾಡ್ತಾಳ ಗಂಡ ಅಂತಾನೆ. ಎಲ್ಲ ದೀಪಾವಳಿ ಹಬ್ಬ ಅಂತ ಎಲ್ಲ ರೆಡಿ ಮಾಡ್ಕೊ ಕೂತಾರ. ಬಟ್ಟ ಬಗ್ಗೆ ಎಲ್ಲರೂ ಹಾಕೊಂಡು ಪಾತ್ರೆಗೆ ತೊಳ್ಕೊಂಡು ಎಲ್ಲ ರೆಡಿ ಮಾಡ್ಬೇಕು ಅಂತ. ನೀ ಈ ತರ ಪಾಡ್ ತಕ್ಕ ಮನೆಗಿದಲ್ಲ. ಏನಮ್ಮ ನೀನ್ ಪ್ರಾಬ್ಲಮು? ಪಾಲ್ ತಗೊಳ್ರಿ. ತರದಾಗ ಕೊಡ್ತೀನಿ ಬಟ್ಟೆ ಮಗಳ ನಿನ್ಗ. ತರದಾಗ ಕೊಡ್ತಿದ್ದಂಗ ಮುಂದಕ್ಕೆ ಬಾ. ಬುಂಡ್ಗ ಬಿಸ್ತು ಕಳಿಸ್ತೀನಿ ಕೂಸು. ಪ್ರಸರಣ ನನ್ನ ಹೇಳ್ತಿ ಹೇಳ್ತಾರ. ಅವನ ಜೊತೆಗೆ ಮಾತಾಡ್ದ, ನನ್ನ ಜೊತೆ ಮಾತಾಡು. ಇಬ್ರು ಚಿಗ್ರ ದೋಸ್ತು. ಬೀದಿಲಿ ಇಟ್ಕೊಳ್ಳಿ. ಯಾಕಂದ್ರೆ ಮನಕ್ ಕರ್ಕ ಬರ್ತಾನ ಅವನ. ಏನಕ್ ಬಂದಿದ್ದಲ್ಲ ಮನಗ? ಸಬ್ಬ ತಕ್ಕ ಊರ ಅಪ್ಪಡ್ತಾನೆ. ರಾವ್ ಬಂದ್ರ ಅಪ್ಪನ ಕೆರ ಏನಣ್ಣ ಅಣ್ಣ ನೀನ್ ಅಣ್ಣ ನಾ ಸಿಗ್ತೀನಿ ಅಣ್ಣ. ನೀವು ಸುಮ್ಗಿರಮೇ ಆಯ್ತು. ಕಳ್ಸ ಮೂಗ್ಸೇಸ್ ಹೊಡಿತೀನಿ ಅವನ್ಗ. ಆಯ್ತಾಯ್ತು ಸುಮ್ಗಿರ ಆಯ್ತು. ಅದಕ್ಕೆ ಹಾಳು ಮಾಡಕ್ಕೆ ಏನಬಿ ನನ್ನ ಎದುರುಗ ನಿಂತ್ಕೊಳಕ ತರ ನಡ್ತಿದ್ದೇವೆ ಇವತ್ತು. ಕಣ್ಣು ಮೆಡ್ರಿಸ್ಕೊಂಡು ಬಾರ್ಸ್ಕೊಂಡು ಒಳ್ಳೆ ಕಾಮಿ. ಒಳ್ಳೆ ನೀ ಯಾವತ್ತು ಮಹಿಳಾ ಸಂಘಕ್ಕೆ ಸೇರ್ದ ಅವತ್ತ ನನ್ನ ಮನ ಮುರಿದೋಯ್ತು. ಕಮ್ಮಿ ಸಂಘಕ್ಕೆ ಸೇರಿದಕ್ಕೆ ತಾನೆ ನಿಂಗೆ 20,000 ಲೋನ್ ತಗೊಟ್ಟಿದ್ದು. ಅದನ್ನು ತೀರಿಸ್ದ ಊರ್ ಮೇಲೆ ಜುಂಬ ತಗಾಕ ಓಡಾಯ್ತಿದೆ. ತಿಪ್ಪೆ ಮರಿ ನಾ ತೀರ್ಸಿನಿ ಸಾಲ್ವಾ. ಹಾಳಾಗ್ ಮುಂಡ ಮಗ ನಮ್ಮ ಅಪ್ಪ ಎಲ್ಲ ನಿಂತಿದ್ದ. ನಿನ್ನ ಗಂಟು ಕಟ್ಬಿಟ್ಟ. ನಿಮ್ಮ ಅಪ್ಪ ಸಿಕ್ಬೇಕು ನನ್ನ ಕೈಗ. ಕರ್ಕ ಬಂದ್ ಗಂಟು ಹಾಕ್ಬಿಟ್ಟು ನೋಡಿ ಹೆಂಗ್ ಕೂತಿದ್ದೇನು.
ಏನಮ್ಮಿ ನನ್ನ ಎದುರಿಗೆ ಈ ಮಟ್ಟಕ್ಕೆಲ್ಲ ಬೈಯೋದು ಕಲ್ತಿದೆ ಅಂದ್ಮೇಲೆ ಬೇ ಏನಂತ ನೀನು ಪಾಲ್ ತಕೋಬೇಕು. ಮತ್ತ ಪಾಲ್ನು ತಕೊಳ್ಳಲ್ಲ, ಅದೇನ್ ಮಾಡ್ದೆ ಮಾಡ್ಕೋಗು. ಆಮೇಲೆ ಕೆಂಪನ್ ಬಸ್ ಹತ್ಕ ನಿಮ್ಮ ಅಪ್ಪನ ಮನೆಗೆ ಹೋಯ್ತಿದೆ. ವೈದ್ಯನ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಹೋಗು. ಹೋಯ್ತು, ಹೋಗು. ಅದಕ್ಕೆ ನಾನೇ ತಗೋ ನಾ ಪಾಲ್ನು ತಕೊಳ್ಳಲ್ಲ, ಏನು ತಕೊಳ್ಳಲ್ಲ. ಅವಂದ ಹೌದಾ ಈ ತಕ್ಕಳಲ್ಲ ತಾನೆ ಚೆನ್ನಾಗಿ ಗೊತ್ತಿದ್ದ ಆತಿಗೆ ಬದುಕಿರ್ಬೇಕು ಕಾಳದ್ ಮಟ್ಟ ಮಗ ಕೊಡಕೋಸಲ ಹಾಕೋ ನನ್ನ ತಕತಾನೆ ಯಾತಕ್ಕೆ ವೈರ್ ಕೊಡಕ್ಕೆ ಅಂತಾನ ಇದ್ರಲ್ಲೇ ಅವ ಅಂತ ಲೇ 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 ನೀನ್ ಯಾತಕ ಸತ್ತೋರ ನಾ ಜೈಲ್ಗೆ ಹೋಗ್ಬೇಕಂತ ಐಕ್ಲೆಲ್ಲ ತಬ್ಲೆ ಐತವ. ಮತ್ತೆ ಪಾಲು ಪಾಲ್ದಾರೆ ತಕ ನಮ್ಮ ಅಪ್ಪ ಏನ 50 ಎಕರೆ ಜಮೀನ್ ಮಡಗಿದಾನ ತಕಂತೆ ಬಿಡು. ಪಾಲ್ನು ತಕಬೇಕು ತಕ ಹೋದ್ ಮನ ತಕ ಮಿಸ್ ಮಾಡ್ಬಿಟ್ಬಿಡ್ಬೇಕು. ಎಷ್ಟು ಇಲ್ಲ ಇಲ್ಲಿ ಇಲ್ವಲ್ಲ, ಅದಕ್ಕೆ ಧೈರ್ಯವಾಗಿ ಹೇಳಕತ್ತಿದ್ರು. ನಂಗೆ ನಾಡ್ತಿದಾರಲ್ಲ ಯಾರು ಸಂಘದಲ್ಲಿ ಇದ್ರ ಮೊದ್ಲು ಕಿತ್ತಕ್ಕೆ ಮ್ಯಾನ ಮುರ್ದು ಬಿಟ್ಟರು. ಸಂಗನ ಇಲ್ವಂತ ಕೂತ್ಗಳಲ್ಲ ಸಂಘ ಇಲ್ದದ ಊರು ಯಾವ್ದಿದ್ದು ಅದಕ್ಕೆ ನಿಮ್ಮೂರ್ಲಿ ಸಂಘ ಇಲ್ವಾ? ನಾಕಿದವಂತ ಕಸು ಕೂತ ಇದಕ್ಕೆ ನಾರದ ನೋಡಿ ಕೈಲಾಸ ಪರ್ವತಕ್ಕೆ ಬರ್ತಿರ್ಬೇಕಾದ ಶಿವನೇ ಹೇಳ್ತಾನೆ, ಈಗ ಬಾ ನಾರದ, ಲೋಕ ಲೋಕಗಳನ್ನು ಸಂಚಾರ ಮಾಡ್ತಕ್ಕಂಥ ನೀನು ವಿಶೇಷವಾದ ವಾರ್ತೆಯನ್ನು ತಂದಿರುವೆಯ ಪರಮೇಶ್ವರ. ಭೂಲೋಕದಲ್ಲಿ ಎಲ್ಲಿ ನೋಡಿದ್ರಲ್ಲೆವೂ ಕೂಡ ಶಿವಭಕ್ತಿಯಲ್ಲೂ ಕೂಡ ಕ್ಷೀಣವಾಗ್ತಾ ಇದೆ. ಬೇಡ ಕಂಪನಿಗರು ಹಗಲು ರಾತ್ರಿ ಲಿಂಗಧಾರಣೆಗೋಸ್ಕರವಾಗಿ ನಿನ್ನ ಧ್ಯಾನವನ್ನು ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಶ್ರವಣನ ಎಲ್ಲವೂ ಕೂಡ ಅಟ್ಟಾಸ ವಿಪರೀತವಾಗಿ ಶರಣರೆಲ್ಲರಿಗೂ ಕೂಡ ಕಿರುಕುಳವನ್ನು ಕೊಡ್ತಿದ್ದಾನೆ. ಅವನ ಸಂಹಾರವಾಗಬೇಕಾದ್ರೂ ನಿನ್ನ ಅವತಾರವಾಗಬೇಕು. ಮುಗಿತಾನಾರ್ದ. ಇನ್ನೊಂದೇ ಒಂದು ವಿಚಾರ ಇದೆ ಪರಮೇಶ್ವರ, ಏನದು? ಭೂಲೋಕದ ಶ್ರೀಶೈಲದಲ್ಲಿ ಉತ್ತರಾಜಮ ಶಿವದಾಸರಿಬ್ಬರೂ ಕೂಡ ಅನೇಕ ವರ್ಷಗಳಲ್ಲಿ ಒಂದು ಗಂಡು ಸಂತಾನ ಭಾಗ್ಯಕ್ಕೋಸ್ಕರವಾಗಿ ನಿನ್ನ ಧ್ಯಾನವನ್ನು ಮಾಡ್ತಿದ್ದಾರೆ. ಅವ್ರಿಗೆ ಎಂತದ್ದಾರೋ ಒಂದು ಮಗುವನ್ನು ಕರುಣಿಸು ಪರಮೇಶ್ವರ. ನಾರದ, ಹಾಳಾಗುತ್ತಿರುವ ಶಿವಭಕ್ತಿಯನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ನಾನು ಭೂಲೋಕದಲ್ಲಿ ಮಹದೇವ ಎಂಬತಕ್ಕಂಥ ಅವತಾರವನ್ನು ತಾಳ್ತೇನೆ. ಆ ಮಹದೇವ ಅವತಾರದಿಂದ ಬೇಡ ಕಂಪನಿಗರೆಲ್ಲರಿಗೂ ಕೂಡ ಲಿಂಗಧಾರಣೆಯಾಗುತ್ತೆ, ಶ್ರವಣನ ಸಂಹಾರವಾಗುತ್ತೆ, ಶಿವಭಕ್ತಿ ಎಲ್ಲವೂ ಕೂಡ ಉದ್ಧಾರವಾಗುತ್ತೆ. ಆದರೆ ಉತ್ತರಾಜಮನ ಹೊಟ್ಟೆಯಲ್ಲಿ ಮಾತ್ರ ಮಕ್ಕಳಾಗಲ್ಲ ನಾರದ. ಏಕೆ ಪರಮೇಶ್ವರ? ಅನೇಕ ವರ್ಷದಿಂದ ಮಕ್ಕಳಿಲ್ಲ ಎಂಬತಕ್ಕಂಥ ದುಃಖ. ಹಾಗಾದ್ರೆ ಆ ಗಂಡ ಹೆಂಡತಿರಿಗೆ ಮಕ್ಕಳೇ ಅಲ್ಲವೇ ಇದೆ? ಅಲ್ಲಿರ್ತಕ್ಕಂಥ ಗಣಪತಿ ನಂದೀಶ್ವರ ಹೇಳ್ತಾರೆ, ನಿಜ ಪರಮೇಶ್ವರ, ಮಕ್ಕಳ ನೆಡುವ ಭಾಗ್ಯವಿಲ್ಲ ನಿಜ, ಮಕ್ಕಳ ನೆತ್ತಿ ಮುದ್ದಾಡುವ ಭಾಗ್ಯವಿದೆಯಲ್ಲ. ನೀನು ಭೂಲೋಕದಲ್ಲಿ ಮಹದೇವ ಎಂಬತಕ್ಕಂಥ ಅವತಾರವನ್ನು ತಾಳಬೇಕಾದ್ರೆ ಒಳ್ಳೆ ಪುಣ್ಯ ಸ್ಥಳ ಬೇಡವೆ? ಅದಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ, ನೀನು ಶ್ರೀಶೈಲ ಕ್ಷೇತ್ರದಲ್ಲಿ ಯಾಕೆ ಹುಟ್ಟಬಾರದು, ಉತ್ತರಾಜಮ ಶಿವದಾಸರಿಗೆ ಏಕೆ ಸಾಕು ಮಗನಾಗಿ ಸಿಕ್ಕಬಾರದು? ಇದರಿಂದ ಅವರ ಬಂಜೆತನವು ದೂರವಾಗುತ್ತಲೇ ಏನ್ ಹೇಳ್ತೀಯಾ? ನಿಜ ನಿಜ. ನಾನು ಶ್ರೀಶೈಲದಲ್ಲಿ ಹುಟ್ಟಿ ನನ್ನ 12 ವರ್ಷ ಬಾಲಲೀಲೆಗಳನ್ನು ಅಲ್ಲಿ ಕಳೆದು ತದನಂತರ ಸುತ್ತೂರು ಕುಂತೂರು ಸರಗೂರುಗಳೆಂಬತಕ್ಕಂಥ ಮಠಮಾನ್ಯಗಳನ್ನು ಮನಿಸುತ್ತಾ 77 ಮಲೆಯ ತನಕ ಪಾದಾರ್ಪಣೆಯನ್ನು ಮಾಡಿ ಉಗೇ ಉಗೇ ಮಹಾತ್ಮಲೆ ಎಂಬತಕ್ಕಂಥ ಕೂಗಿದವರ ಜೀವನವನ್ನ ಪಾವನಗೊಳಿಸ್ತೀನಿ ಎಂದ ಕೂಡಲೇ ಕೈಲಾಸದಲ್ಲಿ ಡಮರಗ ಕುಂಭನಾದ ತಮಟೆಗಳು ಡಮ ಡಮನ ಮೊಳಗುತ್ತಿರಬೇಕಾದ ಕೈಲಾಸದಲ್ಲಿ ಶಿವನ ಆಜ್ಞೆ ಮಾಡಿಬಿಟ್ಟಲ್ಲ ನೋಡಿ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ನೀನೊಲಿದರೆ ಕೊರಡು ಕೊನರವದಯ್ಯ, ನೀನೊಲಿದರೆ ಬರಡು ಹೈನವುದಯ್ಯ, ನೀನೊಲಿದರೆ ವಿಷವು ಅಮೃತವಯ್ಯ, ನೀನೊಲಿದರೆ ಸಕಲ ಪಡಿಪದಾರ್ಥ ನೆಲಿರ್ಪುದು ಕಾಣ ಕೂಡಲ ಸಂಗಮ ದೇವ ಅಂತ. ಅಂದ್ರೆ ಭಗವಂತನ ಸಹಕಾರ ಒಂದಿದ್ಬಿಟ್ರೆ ನಾವ್ ಏನ್ ಅನ್ಕೋತೀವೋ ಅದು ನಮ್ಮ ಬಳಿ ಬರುತ್ತಂತೆ. ಭಗವಂತನ ಸಹಕಾರ ಒಂದಿದ್ಬಿಟ್ರೆ ಒಣಗೋಗಿರೋ ಮರವೂ ಕೂಡ ಚಿಗುರುಕೊಳ್ಳುತ್ತಂತೆ, ಬರಡಾಗಿರೋ ಭೂಮಿಯೂ ಕೂಡ ಬೆಳೆಯುತ್ತಂತೆ. ಈ ಮನುಷ್ಯನ ಕೈಯಲ್ಲಿದೆ, ಚಿಗುರಿನ ಮರನು ಬೇಕಾದ್ರೆ ಒಣಗಿಸ್ಬಿಡ್ತಾನೆ. ಈ ಮನುಷ್ಯ ಕಲ್ತಿರೋದು ಇಷ್ಟೇ. ಬುಡ ಸೇತ ಒಂದೇ ಕತ್ತರಿಸ್ಬಿಟ್ಟಾನ ಬೇಕಾರ. ಇಲ್ಲಿ ಭಗವಂತನ ಪುಣ್ಯವೋ ಏನೋ ನೋಡಿ. ಭೂಲೋಕಕ್ಕೆ ಮೈಕಾರ ಮಾದೇಶ್ವರ ಹುಟ್ಟುವಂತ ಶುಭ ಸೂಚನೆಯು ಇಲ್ಲಿ ಅವತ್ತು ಗಂಟೆ ಹೆಂಡತಿರಿಬ್ರು ಕೂಡ ಪೂಜೆ ಪುನಸ್ಕಾರಗಳನ್ನು ಸ್ವೀಕರಿಸಿ ಮಲಗಿರಬೇಕಾದ್ರೆ ಸರಿರಾತ್ರಿಯಲ್ಲಿ ಶಿವನು ಉತ್ತರಾಜಮನ ಕನಸಿನಲ್ಲಿ ದೇಗ್ಗನೆ ಪ್ರತ್ಯಕ್ಷನಾಗಿದ್ದಾನೆ. ಉತ್ತರಾಜಮನವರೇ, ನಿಮಗೆ ಮಕ್ಕಳಿಲ್ಲ ತಾಯಿ, ಆದರೆ ನಿಮಗೊಂದು ಮಗುವನ್ನ ಕರುಣಿಸುತ್ತಿದ್ದೇನೆ. ಆ ಮಗು ಊರ ಹೊರಗಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಿಮಗೋಸ್ಕರವಾಗಿ ಮಲಗಿದೆ. ಆ ಮಗುವನ್ನ ಕರೆತಂದ ದಿವಸ ಮಗುವಿಗೆ ಮಹದೇವ ಎಂಬತಕ್ಕಂಥದಕ್ಕೆ ನಾಮಕರಣ ಮಾಡಿ ನಿಮ್ಮ ಬಾಳ ಬಂಗಾರವಾಗಲಿ. ಶಿವೋಹಂ ಶಿವೋಹಂ ಶಿವೋಹಂ. ಪಟ್ಟಣ ಕಣ್ಣು ಬಿಡ್ತಾಳೆ, ಅಷ್ಟೊತ್ತವರೆಗೂ ಕಂಡಿರೋದು ಕನಸು. ಈ ಜಗತ್ಲಿ 2 ತರ ಕನಸು ಬೀಳ್ತಾವಂತೆ. ಯಾವ್ಯಾವ್ದಣ?
ಈ ಮಾದಪ್ಪನ ಕತೆನ ಕೇಳ್ಬಿಟ್ಟು ಹೋಗಿ ಅರ್ಧಂಪರ್ಧಂ ಕೇಳ್ಬಿಟ್ಟು ಹೋದವರು ಹಾ ಈ ಮನಿ ಕಳವಾಗ ದೇವ್ರ ಸ್ಮರಣೆ ಮಾಡ್ಕೊಂಬಲಿಕತ್ತ ನೋಡಿ ಅಂತವ್ರು ಬೆಳಕನ್ಸು ಗುರುವೇ ಮಹದೇಶ್ವರ ನನ್ನೊಬ್ಬನೇ ಬಿಡದಪ್ಪ ನನ್ನೊಬ್ಬಂಗೆ ಒಳ್ಳೇದ್ ಮಾಡಪ್ಪ ಅನ್ಬಿಟ್ಟು ಹೆಣ್ಮಗ್ಲಾಗ ಹೇಳಿ ಬಲಮಗ್ಲಾಗ ಹೇಳಿ ಇಳ್ತಾರೆ ನೋಡಿ ಅವ್ರಿಗೆ ಬೆಳಕನ್ಸಲ್ಲ ನಿಜವಾಗಿರ್ತಂತೆ. ನೋಡಪ್ಪ ಪಕ್ಕದಲ್ಲಿರೋ ಗೋಡೆ ಗತ್ಕ ಸತ್ತವರು ಸಾಯಲ್ವಂತ ನೋಡಿ. ಗೋಡಾದಿ ಕಣ್ರವ ದೇವ್ರ ಸೆಳ್ಕ ಮನೆಗಿಲ್ವೇನೆ ದೇವ್ರೇ ಕಾವಲವಾಗಿರ್ತಾನಂತೆ. ಇದಕ್ಕೆ ಸುಸ್ವಪ್ನ. ಇನ್ ಕೆಲವರಿಗೆ ದುಸ್ವಪ್ನ ಅನ್ಬಿಟ್ಟು ಬೀಳುತ್ತೆ. ಅದ್ಯಾರ್ಗಣ ಈ ಮಾದಪ್ಪನ ಕತೆನ ಅರ್ಧಂಪರ್ಧಂ ಕೇಳ್ಬಿಟ್ಟು ನೋಡಿ ಅವ್ರು ಬೀಳಕನ್ಸು. ಈತ ಕತೆ ಕೇಳ್ದಂಗೋಲ್ಲ ಬುಟ್ಟಂಗೋಲ್ಲ. ದೇವರಗಳೆಲ್ಲ ತಲಗಚ್ಕ ಮನಿ ಕಳೆದು ಹಾ ನಾಳೆ ಬಡ್ಡಿ ದುಡ್ಡು ಬೇರೆ ಬಂತು. ಚೀಟಿ ಸಂಘ ಬೇರೆ ಅದ ಸಂಘ ಬೇರೆ. ಎಷ್ಟು ಸಂಘದಲ್ಲಿ ಎತ್ತಿದೆ? 5 ಸಂಘದಲ್ಲಿ ಎತ್ತೀನಿ ಕಂಡು ಅದಕ್ಕೆ ಇನ್ನೊಂದ್ ಎರಡರಲ್ಲಿ ಎತ್ಕೋಬೇಕಾಯ್ತು. ಊರ್ ಬಿಡಿಸ್ಬಿಟ್ಟಾರನ ಭಯ. ನೀ ಏನ್ ಬಿಡ್ಬೇಕಾಗಿಲ್ಲ, ಸುಮಾರು ಜನ ಬಿಡಿಸ್ಬಿಟ್ರ ಬಿಟ್ಟು ಆಗೋಗದ. ಈ ತರ ಲೋಕದೇವರಗಳೆಲ್ಲ ತಲಗಚ್ಕ ಮನಿ ಕಳೆದು ಕೆಲ ಕಡೆ ನೋಡಿರ್ಬೇಕು. ಯಾಕ ಒಂದ್ ವಾರದಿದ್ದಿನ ಸ್ವಪ್ನ ಸರಿಲ್ಲ ಕಣ. ಯಾಕಣ ಏನಾಯ್ತಣ? ಮನಿ ಕತ್ತು ಅಂದ್ರೆ ಬಳಗಾಜು ಕುಂಕುಮ ಲಾರ್ ಗಡ್ಲೆ ಕಾಣಿಸ್ಕತ್ತಕ್ಕ ಬಳಗಾಜು ಗಂಡಸರು ಅಷ್ಟೇ. ಅಯ್ಯೋ ಒಂದ್ ವಾರದಿದ್ದು ಸ್ವಪ್ನವೇ ಸರಿಲ್ಲ ಕಣ. ಅಯ್ಯೋ ಮನಿ ಕತ್ತು ಅಂದ್ರ ಬರೀ ಯಾತಿ ಕೇಳ್ದೆ ಕ್ಯಾರವ್ ನಾಗರ ಮೊಸ್ಲೆಗಳ ಕಾಣಿಸ್ಕತ್ತವ. ನಂಗೆ ಚೋಳ ಕುಟುಕ್ ಬಿಟ್ಟಿತ್ತು, ಕಣ್ಬಿಟ್ಟು ನೋಡ್ತೀನಿ ಸದ್ದ ವಾಶ ಆಗೋಗಿತ್ತು ನೋಡಿ. ಈ ತರ ಲೋಕದೇವರಗಳೆಲ್ಲ ತಲಗಾಚ್ಕ ಮನಿ ಕಳೆದು ಇಲ್ಲಿ ಉತ್ತರಾಜಮನು ಬಿದ್ದಿರೋದು ಕೂಡ ಸುಸ್ವಪ್ನವೇ ಆದ್ರೂ ಕೂಡ ಬೆಳಗಿನ ಜಾವದಲ್ಲಿ ಎದ್ಕೊಂಡು ಬರ್ತಿರ್ಬೇಕಾದ್ರೆ ಬನ್ನಿ ಸ್ವಾಮಿ, ಊರವರೆಗಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಮಗೋಸ್ಕರವಾಗಿ ಒಂದು ಮಗುವನ್ನ ಕೊಟ್ಟಿದ್ದಾನಂತೆ. ಆ ಮಗುವನ್ನ ಕರೆತರೋಣ ಬನ್ನಿ ಅಂತ ಗಂಡ ಹೆಂಡತಿರಿಬ್ರು ಕೂಡ ಬರ್ತಿರ್ಬೇಕಾದ್ರೆ ಆಗ ತಾನೇ ಹುಟ್ಟಿದಂತ ಕಂದ ಬಿಲ್ಪತ್ರೆಯ ರಾಶಿ ಮೇಲೆ ಕಿಲಕಿಲನ ಎಳ್ತ ಮಲಗಿರ್ಬೇಕಾದ್ರೆ ಆ ಶಬ್ದವನ್ನು ಕೇಳಿದಂತ ಗಂಡ ಹೆಂಡತಿರಿಬ್ರು ಕೂಡ ಆಹಾ ಎಂತಹ ಮಗುವನ್ನ ಕೊಟ್ಟಿದ್ದಾನೆ, ನೋಡೋದಕ್ಕೆರಡು ಕಣ್ಣು ಸಾಲದು ಹಾಗಿದೆಯಲ್ಲ, ನಿಜವಾಗ್ಲೂ ಕೂಡ ನಾವು ಪುಣ್ಯವಂತರು ಅಂತ ಆ ಮಗುನ ಎತ್ಕೊಂಡು ಬರ್ತಿರ್ಬೇಕಾದ್ರೆ ಮನೆ ತುಂಬಾ ಜನ ಜಾತ್ರೆ. ಮಗು ಆಗಿದೆ ಹೇಗಿದೆ ಅಂತ ಎಲ್ಲರೂ ಕೂಡ ಕೊಂಡಾಡೋರೇ ಜಾಸ್ತಿ. 13ನೇ ದಿವಸ ಮಗುವಿಗೆ ನಾಮಕರಣ. ಕೀರ್ತನಾಕಾರರು ಪಂಡಿತೋತ್ತಮರು ತಿಳಿದಂತಹ ಜ್ಞಾನ ಎಲ್ಲರೂ ಕೂಡ ಮನೆ ಒಳಗಡೆ ತುಂಬಿರಬೇಕಾದ್ರೆ ಅಲ್ಲಿಗೆ ವ್ಯಾಘ್ರಾಂತ ಮಹರ್ಷಿಗಳನ್ನು ಬರಮಾಡಿದ್ದಾರೆ. ವ್ಯಾಘ್ರಾಂತ ಮಹರ್ಷಿಗಳು ಅಂದ್ರೆ ಮಾದೇಶ್ವರ ಪ್ರಥಮ ಗುರುಗಳು. ಅವ್ರು ಏನ್ ಹೇಳ್ತಾರೋ ಅದೇ ನಡೀತಿತ್ತಂತೆ ನೋಡಿ. ಯಾರು ಕೂಡ ಹಿಂತಿರುಗಿ ಮಾತಾಡ್ತಿರ್ಲಿಲ್ವಂತೆ. ಗುರುಗಳನ್ನ ಬರಮಾಡಿರ್ಬೇಕಾದ್ರೆ ಗಂಡ ಹೆಂಡತಿರಿಬ್ರು ಕೂಡ ಮಾತಾಡ್ಕೋತಾರೆ. ಸ್ವಾಮಿ ಕನಸಿನಲ್ಲಿ ಬಂದು ಶಿವನು ಹೇಳಿರೋದು ಮಹಾದೇವ ಅಂತ ಹೆಸರಿಡಿ ಅಂತ. ಈಗ ಗುರುಗಳ ಬಂದು ಬೇರೆ ಹೆಸರಿಟ್ಬಿಟ್ರೆ ಅದು ದೋಷ ಆಗಲ್ವೇ? ಲೇ, ಗುರುಗಳ ಬರ್ತಿದ್ದಾಗೆ ಮಗು ಸಿಕ್ಕದ್ದು ಕನಸು ಕಂಡದ್ದು ಎಲ್ಲವೂ ಕೂಡ ವಿವರಣೆಯಾಗಿ ಹೇಳೋಣ. ಆಗ ಗುರುಗಳೇ ಅರ್ಥ ಮಾಡಿಕೊಂಡು ಮಗುವಿಗೆ ಮಹಾದೇವ ಅಂತ ಹೆಸರಿಡ್ತಾರೆ. ಇದರಲ್ಲಿ ಯಾವ ದೋಷ ಬರುತ್ತೆ? ನಿಜ ನಿಜ. ಗುರುಗಳ ಬರುವುದನ್ನೇ ಕಾಯ್ತಿರ್ಬೇಕಾದ್ರೆ ಗುರುಗಳ ವಸ್ತಲನ್ನ ದಾಟಿ ಮನೆ ಒಳಗಡೆ ಕಾಲಿಟ್ಟ ಕೂಡಲೇ ತೊಟ್ಟೆಲ್ಲ ಆಡುತ್ತಿರುವ ಕಂದನನ್ನು ನೋಡಿ ಆಹಾ ಉತ್ತರಾಜಮನವರೇ, ಶಿವದಾಸರೇ, ಎಂತ ಶಿವಸ್ವರೂಪವಾಗಿರ್ತಕ್ಕಂಥ ಮಗುವನ್ನ ಪಡೆದು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಆಗಿದೆಯಲ್ಲ ಗುರುಗಳೇ. ಒಳಗಡೆ ಬಂದ್ರೆ ನೀವು ಮಗು ಸಿಕ್ಕದ್ದು ಕನಸು ಕಂಡದ್ದು ಎಲ್ಲವೂ ಕೂಡ ವಿವರಣೆಯಾಗಿ ಹೇಳ್ತೀವಿ. ಆಗ ನೀವೇ ಅರ್ಥ ಮಾಡ್ಕೊಂಡು ಮಗುವಿಗೆ ನಾಮಕರಣ ಮಾಡೋರಂತೆ. ಬನ್ನಿ ಸ್ವಾಮಿ, ಒಳಗಡೆ ಬಂದು ನಿಮ್ಮನ್ನ ಕೇಳಿ ನಾಮಕರಣ ಮಾಡದೆ ಏನಿದೆ ತಾಯಿ? ಈ ಮಗುವಿನ ಮುಖಭಾವನೆಗಳು ನೋಡಿದ ಕೂಡಲೇ ನಾನು ಆಗ್ಲೇ ಹೆಸರು ಕರೆದಾಗೋಯ್ತು. ಏನು ಹೆಸರು ಕರೆದಾಗೋಯ್ತಾ? ಏನಂತ ಗುರುಗಳೇ? ಗಂಡೆ ಹೆಂಡತಿ ಹೇಳೋದಕ್ಕಿಂತ ಮುಂಚೆನ ಗುರುಗಳ ಬಾಯಲ್ಲಿ ಏನಂತ ಬರ್ತಾ ಇದೆ? ಮಹಾದೇವ ಮುದ್ದು ಮಹಾದೇವ ನಗೆ ಮುಖವಳ್ಳ ಮಹಾದೇವ ಇಂದ್ರ ಮಹಾದೇವ ಚಂದ್ರ ಮಹಾದೇವ ಒಂದು ಮಹಾದೇವ ಮಹಾದೇವ. ನೋಡಿ, ಗಂಡ ಹೆಂಡತಿರು ಹೇಳೋದಕ್ಕಿಂತ ಮುಂಚಿನ ಗುರುಗಳ ಬಾಯಿನ ಏನಂತ ಹೆಸರು ಬಂತು? ಮಹಾದೇವ. ಎಲ್ಲರ ಜೊತೆಗೆ ಮಹಾದೇವ ಮಹಾದೇವ. ನೋಡಿ, ಇಂದಿನ ಕಾಲದಲ್ಲಿ ಹೆಸರಿಟ್ರೆ ಅವರ ಮನದೇವರಿಗೆ ತಕ್ಕಾಗ ಹೆಸರು. ಮಹಾದೇವಪ್ಪ, ವೀರಭದ್ರಪ್ಪ, ಗುರುಲಿಂಗಪ್ಪ, ಬಸವಲಿಂಗಪ್ಪ, ಬಸವಲಿಂಗ ದೇವರು, ಶಂಭಲಿಂಗಪ್ಪ, ಪ್ರಸನ್ನಪ್ಪ, ರಾಜಪ್ಪ, ನಟಪ್ಪ. ನೋಡಿ, ಅವರ ಮನದೇವರ ಹೆಸರುಗಳು. ಹೆಣ್ಣು ಮಕ್ಕಳಾದ್ರೆ ಲಕ್ಷ್ಮೀ, ಪಾರ್ವತಿ, ಕೋಮಲವತಿ, ದಂಡಮ್ಮ, ಮಾಷ್ಟಮ್ಮ, ಕಪ್ರಮ್ಮ, ಮುಳ, ಚಮಸ, ತುಟಮ್ಮ, ಉಪಿಟಮ್ಮ, ನೀಲಮ್ಮ, ಗೌರಮ್ಮ, ಕಪ್ರಿ, ಮುಳ್ಚಿ, ಬೊಕ್ಲಿ, ಕಿಟ್ಮಿ, ತಿಮ್ಮಿ, ಜೊಲ್ಲಿ, ಜೊಲ್ಲಿಯನ್ನ ದೋರಿತಪ್ಪ, ಜೊಲ್ಲಮ್ಮ ಅಂತ ಕಣ ಅವ್ರ ಮನದೇವ್ರ ಹೆಸರು ಇಟ್ಕೊಂಡು ಕರೀತಿದ್ರು. ಶಿವಾಜಿ. ಇವತ್ತಿನ ಕಾಲದಲ್ಲಿ ಆ ಮೂಗುಸಲಲ್ಲ, ಆ ಬಾಯಿ ಗುಸಲ್ ತಕ್ಕಲ್ಲ. ಒಟ್ಟ ಒಳಗಿದ್ದಾಗಲೇ ಹೆಸರು ಇಟ್ಕೊತಾರ. ಗಂಡಾದ್ರೂ ಲೋನೋ ಅಂತ ಇಡ್ತೀನಪ್ಪ, ಹೆಣ್ಣಾದ್ರೆ ಪೀನೋ ಅಂತ ಇಡ್ತೀನಪ್ಪ. ಅದ್ರಲ್ಲೂ ನಾನು ಆಗಲ್ಲ, ಪೀನೋನು ಆಗಲ್ಲ, ಒಳಗೆ ಸತ್ತು ಹೋಯ್ತಿಲ್ಲ. ಏನ್ ಮಾಡ್ತಾರೆ? ಇನ್ನು ಕೆಲವು ಕಡೆ ನೋಡಿರ್ಬೇಕು, ಏನ ಮೂಗಿನ ಹಳ್ಳ ಈ ಪಾಟಿ ಇರುತ್ತ, ಏನ್ ಬಸ್ಸು ಟ್ರೈನ್ ಎಲ್ಲ ಓಡಾಡೋ ಮಟ್ಟಿಗೆ ಏನ್ ಮೂಗಿನ ಹಳ್ಳ ಅಳಸ್ಕೊಂಡು ಹೆಸರು ಕೇಳಿದ್ರಿ. ಹೆಸರು ಏನವ ನಿನ್ನ ಹೆಸರು? ಟಿಪುಲ ತುಂಡಲಿ, ಟಿಪುಲ ತುಂಡಲಿ, ಟಿಪುಲ ತುಂಡಲಿ. ಏನ್ ಸುಂಡುಲಿ?
ತ್ರಿಪುರ ಸುಂದರಿ ತ್ರಿಪುರ ಸುಂದ್ರಿ ಅಯ್ಯ ಶಿವ ನಾನು ತನಿಗಮ್ಮಪ್ಪ ಹಾ? ಅಲ್ಲೆಲ್ಲ ಹೋಗಿ ಬಂದ್ ಸರಿಗಮ್ಮಪ್ಪ ಅಕ್ಕ ನಾನು ಯಾವನಪ್ಪ ಕೊಟ್ಟವ ನಾನು ಆಡಲ್ದೆ ಓ ಅಯ್ಯ ಶಿವ ಪಂಜಾನು ಹೊತ್ತಿ ಗೊತ್ತಿಲ್ಲ ಪದಾಡ್ದೆ ಬುಡು ಎಡ್ಲೈನ ಪತ್ನಾಲ್ಕತ್ನಿ ಬುಡು ಎಡ್ಲೈನ ನೋಡು ಮಟ್ನ ಇಕ್ಕತ್ತುನ್ಯ ಲೋ ಇತ್ನ ತಪ್ಲ ತಪ್ನ ಅಂಡ ರೆಡಿ ಸಿಲೋಟೋ ಮಾಲ ಮಂಗಲ ನೀನು ಅಲ್ಯ ಮಂಗ ನೀನು ನಿನ್ನ ಕಣ್ಣನ್ನು ಗೊಂಬಿಟ್ಟು ನಿನ್ನ ತಾನಕ್ಕೂ ನಮ್ಮವನ ನಂಗೆ ಬಂದೋ ನಿಂಗೆ ಇನ್ನೂ ಹೇಳಕ್ಕಲ್ಲ ತಾನಕ್ಕೂ ನಿಮ್ಮವ ತಾನಕ್ಕೂ ನಿಮ್ಮವ ಅಲ್ಬಮ್ಮಕ್ಕೂ ಬಿಡುವ ಪಕ್ಕನ್ ಬಾಯ್ ಬಿಟ್ರೆ ಪ್ರಪಂಚವೇ ಕಾಣಿಸುತ್ತೆ 3 ಲೋಕ ಕುಸುಂದ್ರಿ ಅಂತ ಕರಗಿದ್ರೆ ಕೆಂಪಣ್ಣ ಕೆಂಪಗಿದ್ರೆ ಕರೆಯಣ್ಣ ಉದ್ದಕ್ಕಿದ್ರೆ ಸಣ್ಣಣ್ಣ ಸಣ್ಣಕ್ಕಿದ್ರೆ ಗುಂಡಣ್ಣ ಗುಂಡಕ್ಕಿದ್ರೆ ಸಣ್ಣಣ್ಣ ಸಣ್ಣಕ್ಕಿದ್ರೆ ಉದ್ದಣ್ಣ ಇವತ್ತಿನ ಕಾಲದಲ್ಲಿ ಪ್ರಪಂಚ ಹೆಂಗಾಗ್ಬಿಡ್ತು ಆದ್ರೆ ನಮ್ಮ ಕಥೆಯಲ್ಲಿ ಏನಂತ ನಾಮಕರಣ ಮಾಡಿರೋದು ಹೇಳ್ರ ಆ ಮಹಾದೇವ ಅಂತ ನಾಮಕರಣವನ್ನ ಮಾಡಿ ಬಂಗಾರದ ತೊಟ್ಲಾಗ್ತ ಜೋಗಳವನ್ನ ಆಡ್ತಿರ್ಬೇಕಾದ್ರೆ ಆನಂದ ಕಂದ ಮಾಯಕಾರ ಕರೀರ ಸುಗುಣ ಸಾರ ಜೋ ಲಾಲ ಜೋ ಜೋ ಲಾಲ ಜೋ ಸುಗುಣ ಸಾರ ಸಸರಿಚಾರ ಸುಗುಣ ಸಾರ ಸಸರಿಚಾರ ನಿನ್ನ ಕುಮಾರ ಆನಂದದ ಮಾಯಕಾರ ಸುಗುಣ ಸಾರ ಹತ್ತು ಜನ್ಮದ ಮುಗುದಂತೆಯೇನು ಎದೆದ ತಾಯಿಗೆ ಆನಂದ ತಂದೆ ಹತ್ತು ಜನ್ಮದ ಮುಗುದಂತೆಯೇನು ಎದೆದ ತಾಯಿಗೆ ಆನಂದ ಪುರವ ನೀನಾಳು ಕಂದ ನಿನ್ನ ಭಾಗ್ಯ ಮೆರೆಯಲಿ ಈ ಜಗದಿಂದ ಆನಂದ 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 ಆಕಂದ ಆನಂದರಿಂದ ಮಾಯಕಾರ ಗೋಲೋಕವೀರ ಸುಗುಣ ಸಾರ ಗೋ ಲಾಲಿ ಜೋ ಜೋ ಲಾಲಿ ಜೋ ಇನ್ನೊಂದ್ 2 ಸಲ ಜೋಜೋ ಅಂದ್ರ ಈ ದೊಡ್ಡವರ ಔಷಧ ಮನಿ ಕಬಿಡ್ತಾರ ಅದು ಸರಿ ಇಲ್ಲಿ ಭಗವಂತನ ಸಾಕಾರ ನೋಡಿ ರೆಡಿ ಆಯ್ತಿದ್ದ ಟೀ ರೆಡಿ ಆಯ್ತಿದ್ದ ಹಾಗೆ ಹೋಗಿದ್ದ ಕುಡಿ ಹಂಗಾರ ಒಂಚೂರ ಯಾಕೋ ಸ್ವಲ್ಪ ಮೆತ್ತ ಆಯ್ತವ್ರ ಅನ್ನಂಗದ ಯಾಕೋ ನೋಡಕ್ ಹೋದ್ರ ಉಗೇ ಮಾತ್ಮಲಯ ಈ ಚೋರ್ ಮಾತ್ರ ಸೊಳ್ಳೆ ಕಡಿತಿದ
ಚೊಳೆ ಅಲ್ವ ಎಲ್ಲ ಬಂದು ಬಸ್ ಮಾಡ್ಬಿಟ್ರ ಹಾ ಅಷ್ಟೇ ನಿಮ್ಗೆ ಈ ಪಟ್ಟೆ ಕಷ್ಟ ಹೆಂಗೋಗ್ಲಿ ನಾರ್ಮಲ್ ಗಿರ್ಪಲ್ ಕಟ್ಟಿ ದೊಂಬಿ ದಾಸ್ಕೊಂಡಾಗ ಸುಮಾರ ಮಾಡಿವಿ. ನಾವೇ ಕಟ್ಕೊಂಡಿರೋದು. ನೀವು ಕೂಗ್ಲು ನಾರ್ರಿ ಅಂದ್ರ ಕೇಳತ್ತರ ಇಕ್ಲತ್ತಿಸ್ತಾರ ಐಸಿ. ಮಳೆಯಲ್ಲೂ ಕೂಡ ಇವತ್ತು ಬಸವಣ್ಣವರು ಅವರ ದಿವಸವನ್ನ ಚೆನ್ನಾಗಿ ಮಾಡಿಸ್ಕೊತಿದ್ದಾರೆ ಅಂದ್ರೆ ವ್ಯಕ್ತಿ ಗಳಿಸಿಟ್ಟಿರ್ತಕ್ಕಂಥ ಪುಣ್ಯ. ಅದಕ್ಕೆ ಭಗವಂತ ಹೇಳ್ತಾನೆ, ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲೂ ಸಲ್ಲರಯ್ಯ ಅಂತ ಬಸವಣ್ಣವರು ಹೇಳಿದಂತೆ ಇಲ್ಲೆಲ್ರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ಪರಮಾತ್ಮನಿಗೂ ಬೇಕಾಗ್ತಾನಂತೆ. ಇಲ್ಲಿ ಯಾರಿಗೂ ಬೇಡವಾದಂಥ ವ್ಯಕ್ತಿಯಲ್ಲಿ ಪರಮಾತ್ಮನಿಗೂ ಬೇಡವಾಗ್ತಾನಂತೆ ನೋಡಿ. ಆದ್ರೆ ಬಸವಣ್ಣವರು ಇವತ್ತು ಇಲ್ಲಿ ಮತ್ತು ಅಲ್ಲೂ ಕೂಡ ಒಳ್ಳೆ ಸ್ಥಾನವನ್ನು ಇವತ್ತು ಪಡ್ಕೊಂಡು ನೇರವಾಗಿ ಸ್ವರ್ಗವನ್ನ ಕೈಲಾಸವನ್ನು ಸೇರ್ತಿದ್ದಾರೆ. ಭಗವಂತ ಅವರಿಗೆ ಮೋಕ್ಷವನ್ನ ಸದ್ಗತಿಯನ್ನು ಮುಕ್ತಿಯನ್ನು ಕೊಟ್ಟು ಕಾಪಾಡ್ಲಿ ಅಂತ. ಅಯ್ಯೋ ಶಿವ, ಟೀದೇ ಒಂದು ದೊಡ್ಡ ಗಲಾಟೆ ಆಗೋಯ್ತಲ್ಲ. ಏನೋ ಸಳಿಲ್ ಕೂತವ್ರ ಅಂತಂದ್ರ ಕೊಟ್ಟದ್ದೇ ಅಡವಟ್ಟಾಯ್ತು ಅನ್ನಗದ. ಸುಮ್ ಕೈಗೂ ಬಾಯಿಗೂ ನೇರ ಮೌಟ್ಕಿವಿ ತಕ್ಕೊಡಿ ಸುಮ್ನ. ಭಗವಂತ ಎಲ್ಲಾರ್ಗೂ ಕೂಡ ಸಕಲಿಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ನಾವೆಲ್ಲರೂ ಕೂಡ ಕೇಳ್ತಾ ಅತ್ತಿಂತ ಕುಡಿತ ಆಮೇಲೆ ಮಾದಪ್ಪನ ಖಾತ ಮಾರ್ತು ಬಿಟ್ರಿ. ಆಮೇಲೆ ಎಲ್ಲಿ ನಿಂತಿದ್ದು ಹೇಳಿ ಓಲೆ? ಟೀ ಕೊಡತ್ತವಕ. ಟೀ ಕೊಡತ್ತವಂಗ ಅದು ಸರಿ ಹೇಳ, ಇನ್ನು ಕೊಟ್ಟೆ ರಗಣ. ಇಲ್ಲಿ ಭಗವಂತನ ಸಾಕಾರ ನೋಡಿ. ಈ ಮೈಕಾರ ಮಾದಪ್ಪನ ಕಥೆಯಲ್ಲಿ ಮಹದೇವನಾಗಿರ್ತಕ್ಕಂಥವನು ಚಿಕ್ಕ ವಯಸ್ಸಲ್ಲಿ ನೋಡಿ ಹರಿದಾಡುವ ಘಟ ಸರ್ಪವನ್ನ ಕತ್ತು ಸುತ್ತಕೋ ತಿರುಗಾಡ್ತಾವನೆ. ಆನೆ ಮರಿ, ಹುಲಿ ಮರಿ, ಸಿಂಹದ ಮರಿ ಜೊತೆ ಆಟ ಆಡ್ತಿದ್ದಾನೆ. ನಮ್ಮೂರನೇ 2ನೇ ದೇವರು ಅಂತ ಎಲ್ಲರೂ ಕೂಡ ಕೈ ಎತ್ತು ಮುಗಿತಿರ್ಬೇಕಾದ್ರೆ 4-5 ವರ್ಷ ತುಂಬ್ತಿರ್ಬೇಕಾದ್ರೆ ಮಹದೇವನನ್ನ ಗುರುಕುಲಕ್ಕೆ ಕರ್ಕೊಂಡು ಬರ್ತಿದ್ದಾರೆ. ಕಂದ ಮಹದೇವ, ಮಹದೇವ ಅಮ್ಮ, ನಿನ್ನ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಗುರುಗಳು ಬರಮಾಡಿದ್ದಾರೆ. ನಡಿಕಂದ ಹೋಗೋಣ. ನಡೀರಿ ತಾಯಿ, ಹೋಗುವ. ಇದೇ ಕವ ಇವ್ರು ಐತದ್ರು, ಬೇಗನ್ ಬನ್ನಿ. ಇದು ನೆನ್ನೆ ಆಯ್ತು ಕೊಂಡ, ಇವತ್ತು ಬಂದ ಕುಂಡ ಅಂದಂಗ ಆಗೋದು. ಕೊಂಡ ನೆನ್ನೆ ಮಧ್ಯದಲ್ಲಿ ಆಯ್ತಂತ ಕುಂಡ ಇವತ್ತು ಬಂದಂತ. ಏನಕ್ಕೆ? ಅವ ಬ್ಯಾಗ್ನ ತಕ ಬಂದಿದ್ರು, ಬೇರೆ ನೋಡಕೈತಿದ್ದ ಕೊಂಡನ ಕುಂಡ. ಬತ್ತಾರ ತಕ ಸುಮ್ಗಿರಿ. ಬೋವ ಬಜ್ಜಿ ತಿನ್ನು ಬೋವ. ಟೀ ಕುಡ್ಕೋಗಿರಿ ಬನ್ನಿ ತಾಯೇ. ಬತ್ತಾರ ತಕ ಸುಮ್ಗಿರ. ಆ ಮಹಾದೇವನಿಗೆ ಪುಟ್ಟು ಜೋಳಿಗೆಯನ್ನು ಕೊಟ್ಟು ಕಪ್ಪು ಹಲಗೆಯನ್ನು ಕೊಟ್ಟು ಕರ್ಕೊಂಡು ಬರ್ತಿರ್ಬೇಕಾದ್ರೆ, ಗುರುಗಳ ಹತ್ರ ಕರ್ಕೊಂಡು ಬರ್ತಿರ್ಬೇಕಾದ್ರೆ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಗುರು ಆ ಮಹಾದೇವನ್ನ ಕರ್ಕೊಂಡು ಬಂದಿರಬೇಕಾದ್ರೆ ವ್ಯಾಘ್ರಾಂತ ಮಹರ್ಷಿಗಳು ಕೇಳ್ತಾರೆ, ಕಂದ ಮಹಾದೇವ ಗುರುಗಳೇ, ಇಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬಂದೇನಪ್ಪ ಕಂದ. ಹೌದು ಗುರುಗಳೇ. ಇಲ್ಲಿ ವಿದ್ಯಾಭ್ಯಾಸ ಕಲಿಬೇಕಾದ್ರೆ ಮೊದಲು ಆಚಾರ ವಿಚಾರಗಳನ್ನು ಮೊದಲು ತಿಳ್ಕೋಬೇಕು. ಆಗ್ಲಿ ಗುರುಗಳೇ. ಇಲ್ಲಿರ್ತಕ್ಕಂಥ ಸ್ನೇಹಿತರ ಜೊತೆ ಸಹಬಾಳ್ವೆಯಿಂದ ಕಾಲವನ್ನು ಕಳಿಬೇಕು. ಆಗ್ಬೋದು ಗುರುಗಳೇ. ಯಾವುದೇ ಕಾರಣಕ್ಕೂ ನನ್ನ ಮಟ್ಟದಲ್ಲಿ ಸುಳ್ಳು ಮಾತ್ರ ಹೇಳಬಾರದು. ಆಗ್ಲಿ ಗುರುಗಳೇ. ಸುಳ್ಳು ಅಂದ್ರೆ ಏನು ಗುರುಗಳೇ? ಮುತ್ತರಾಜಮ್ಮನವರೇ, ಶಿವದಾಸರೇ, ನೀವಿನ್ನು ಹೊರಡಿ. ಮಹಾದೇವನಿಗೆ ನನ್ನ ಸಕಲ ವಿದ್ಯೆಗಳನ್ನ ದಾರಿ ಎರೆದು ಬಿಡ್ತೀನಿ ಅಂತ ಅವತ್ತೇ ಮೊದಲನೇ ದಿವಸ ನೋಡಿ. ಸುಳ್ಳು ಅನ್ನೋದು ಗೊತ್ತೇ ಇಲ್ವ ನಿನಗೆ? ಇಲ್ಲ ಗುರುಗಳೇ. ಬಜ್ಜಿ ಕೊಡಿ ಅವನಿಗೆ. ಮಡಿಗೆ ಮಡಿಗೆ, ಇಲ್ಲ ಮಡಿಗೆ. ಇಷ್ಟು ಮಡಿಗೆ ಕಟ್ಟಲೆ ತುಮ್ಕ ಬಂದ್ರ ನೋಡಿದವ್ರಿಗೆ ಹೆಂಗ್ ಕಣ್ಣು ಹೆಸರು ಬೀಳಲ್ವಾ? ಕಣ್ಣೆ ಬೀಳುತ್ತೆ ಆಮೇಲೆ. ಇಲ್ಲಿ ಮಹದೇವನಾಗಿರ್ತಕ್ಕಂಥವನಿಗೆ ಅವತ್ತೇ ಮೊದಲನೇ ದಿವಸ ನೋಡಿ ಹತ್ರಕ್ಕೆ ಕರೆದು, ಕಂದ ಮಹಾದೇವ 5 ಅಕ್ಷರಗಳನ್ನು ಬರ್ಕೊಡ್ತಾರೆ. ಹೇಳು ಕಂದ. ನಮಃ ಶಿವಾಯ. ನಮಃ ಶಿವಾಯ. ನೀನ್ ಹೇಳ, ಜೋರಾಗಿ ಹೇಳು. ನೀನ್ ಹೇಳ ತಿಮ್ದಾಸ. ನಮಃ ಶಿವಾಯ. ನಮ್ ಶಿವಯ್ಯ. ನಿಮ್ಮಟ್ಟಿ ಶಿವಾಯ ಅನ್ನಿಲ್ಲ ನಾನು. ನಮಃ ಶಿವಾಯ. ನಮ್ ಶಿವಯ್ಯ. ನಮಃ ಶಿವಾಯ. ಗುರುಗಳೇ, ಅದೇನು ನಾಲ್ಗೆ ತಿರುಗ್ತಿಲ್ಲ ಗುರುಗಳೇ. ತಿನ್ನೋದು ಅದ್ ಚೆನ್ನಾಗಿ ತಿರುಗುತ್ತೆ. ಕುತ್ಕೊಳ್ಳ ಸುಮ್ನ. ಅಯ್ಯ ಒಳ್ಳೆ ಬೊಜ್ಜಿಟಿ ಸರಿ ಟೈಮ್ಗೆ ಬಿದ್ದದಲ್ಲ. ರೆಡಿ ಆಯ್ತದ ಅನ್ಬಿಟ್ಟು ಹೊಟ್ಟಿ ತಿನ್ಲಿ ಅಂತ ನಾ ಹೇಳಿದೆ. ಈ ಮಟ್ಟ ಗಲಾಟೆ ಮಾಡ್ತಾರ ಅಂತ ನಂಗೆ ಗೊತ್ತಾ? ಭಗವಂತನ ಸಾಕಾರ. ಆ 5 ಅಕ್ಷರಗಳನ್ನ ಬರಕೊಟ್ಟು ಈ ರೀತಿಯಾಗಿ ತಿದ್ದಬೇಕು ಅಂತ ಗುರುಗಳು ಸ್ನಾನ ಪೂಜೆಗೆ ಅಂತ ಹೊರಟಿರ್ಬೇಕಾದ್ರೆ
ಇವನು ಚೆಲ್ಲಾಟಗಾರ ಮಾದಗಳನ್ನು ಬರ್ಕೊಟ್ಟಿದ್ದನ್ನು ಅಳಿಸ್ಬಿಟ್ಟು ತಾನು ಮನೋ ಇಚ್ಛೆ ಬಂದಂತೆ ಬರದ. ಏನಂತ ಬರದ? ಒಂದುಂಟು ಒಂದಿಲ್ಲ, ಎರಡುಂಟು ಎರಡಿಲ್ಲ, ಮೂರುಂಟು ಮೂರಿಲ್ಲ, ನಾಲ್ಕುಂಟು ನಾಲ್ಕಿಲ್ಲ, ಐದುಂಟು ಐದಿಲ್ಲ, ಆರುಂಟು ಆರಿಲ್ಲ, ಏಳುಂಟು ಏಳಿಲ್ಲ, ಎಂಟುಂಟು ಎಂಟಿಲ್ಲ, ಒಂಬತ್ತುಂಟು ಒಂಬತ್ತಿಲ್ಲ, ಹತ್ತುಂಟು ಹತ್ತಿಲ್ಲ. ಇದು ಯಾಕೋ ಕಥೆ ಒಳಕ್ ಹೋಗಲ್ಲ ಕಣ. ಏನ್ ಮಾಡ್ರು ಒಳಕ್ ಹೋಗಲ್ಲ ಈಗ. ಈ ಸಂದರ್ಭದಲ್ಲಿ ಒಂದು ಶರಣರ ಗೀತೆಯನ್ನು ಕೇಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಗೀತೆ ನಾಡ್ತಾ ನಮ್ಮ ಕಾರ್ಯಕ್ರಮ ಮುಂದಿನ ಬಾಕಿ ಬರೋ. ಭಾಗರ ಹರಳೆಯ ಹೌದಪ್ಪ ಹೌದು. ಹೌದಪ್ಪ, ಇವರಲ್ಲವೇ ನಿಜ ಶರಣರು, ಇವರಲ್ಲವೇ ಗಣಶರಣರು, ಬಸವಾದಿ ಪ್ರಮದರು, ನಿನ್ನಾಟ ಬಲ್ಲವರು ಯಾರ್ಯಾರು. ಹೌದಪ್ಪ, ಗುರುವೇ ನಿನ್ನಾಟ ಬಲ್ಲವರು, ಅರಳಿ ನಿನ್ನಾಟ ಬಲ್ಲವರು, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರು, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರು, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರು, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರು. ಕುಂಬರಗಣ್ಣನ ಮನೆಯ ಕುಡುಕೇಶ ಶಾಲೆ, ಕುಂಬರಗಣ್ಣನ ಮನೆಯ ಕುಡುಕೇಶ ಶಾಲೆ, ಕುಂಬರಗಣ್ಣನ ಮನೆಯ ಶಿವನ ಕೈಲಾಸದಲ್ಲಿ, ಹರಣ ಕೈಲಾಸದಲ್ಲಿ, ಶಿವನ ಕೈಲಾಸದಲ್ಲಿ ಗುರುವೇ ನೀನಾಟ ಬಲ್ಲವರು ಯಾರ್ಯಾರು, ಶಿವನೇ ನೀನಾಟ ಬಲ್ಲವರು ಯಾರ್ಯಾರು. ಅಡಪದ ಕಣ್ಣನ ಮನೆ ಡೋಲು ಶಕ್ಷಾವ ಕೇಳಿ, ಅಡಪದ ಕಣ್ಣನ ಮನೆ ಡೋಲು ಶಕ್ಷಾವ ಕೇಳಿ, ಅಡಪದ ಕಣ್ಣನ ಮನೆಯ ಶಿವನು ಕೈಲಾಸದಲ್ಲಿ, ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಕೈತೋ ಕೈತೋ ಯಾರ್ಯಾರು, ಶಿವನೇ ನೀನಾಟ ಬಲ್ಲವರು ಯಾರ್ಯಾರು. ಒಲೆಯರವನ ಮೈಯನ ಮನೆಯ ತಮಕೇನಾದಾದ ಕೇಳಿ, ಒಲೆಯರವನ ಮೈಯನ ಮನೆಯ ತಮಕೇನಾದಾದ ಕೇಳಿ, ಒಲೆಯರವನ ಮೈಯನ ಮನೆಯ ಗುರುವೇ ಗುರುವೇ ಒಲೆಯರ ಒನ್ನಯ್ಯನ ಮನೆಯ ತಮಟೇನಾದಾವ ಕೇಳಿ, ಒಲೆಯರ ಒನ್ನಯ್ಯನ ಮನೆಯ ತಮಟೇನಾದಾವ ಕೇಳಿ, ಶಿವನು ಕೈಲಾಸದಲ್ಲಿ, ಹರಣ ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಕಣಕದ ಕಣಕ ಎಂದು ನುಡಿದ. ಗುರುವೇ ನೀನಾಟ ಬಲ್ಲವರು ಯಾರ್ಯಾರು, ಶಿವನೇ ನೀನಾಟ ಬಲ್ಲವರು ಯಾರ್ಯಾರು. ಮಾದಿಗರಳೆಯ ಮನೆಯ ಅಂಬಲಿರ್ಚಿಯ ಮಾದಿಗರಳೆಯ ಮನೆಯ ಅಂಬಲಿರ್ಚಿಯ ಮಾದಿಗರಳೆಯ